ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಜಸ್ಟ್ ಮಿಸ್ ಆದರು ಬೆಂಗಳೂರು ಬೋಸಿಗಿಂದ ಜಸ್ಟ್ ಮಿಸ್ ಆದರು ಪವನ್ ಶರಾವತ್. ಫ್ರೆಂಡ್ ಅವರು ಯಾವ ಒಂದು ಟೀಮಿಗೆ ಹೋದರು, ಎಷ್ಟಕ್ಕೆ ದುಡ್ಡಿಗೆ ಸೇಲ್ ಆದರು ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆನಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಬೆಂಗಳೂರು ಬುಲ್ಸ್ 1,70,00,000 ತನಕ ಕೂಡ ಕೇಳಿತ್ತು. ಮುಂಬೈಗೂ ಬೆಂಗಳೂರು ಫೈಟ್ ಇತ್ತಂತೆ. ಬೆಂಗಳೂರು ಅವರು ಬುಲ್ಸ್ ಅವರು 1,70,00,000ಕ್ಕೆ ಕೇಳಿದರು. ಆದರೆ ಅದೇ ದುಡ್ಡನ್ನು ನಾವಾಗಿ ಕೊಡ್ತೇವೆ ಅಂತ ತೆಲುಗು ಟೈಟನ್ಸ್ ಅವರು ಇಟ್ಕೊಂಡ್ರು. ಅಂದರೆ ಅದು ಯಾವುದಕ್ಕೊಂದು ಕಾರ್ಡ್ ಇತ್ತಿದ್ರೆ ತಿರ್ಗಾ ಅವ್ರಿಗೆ ಅದೇ ಪ್ಲೇಯರ್ ಅದೇ ಟೀಮಿಗೆ ಹೋಗ್ತಾರೆ. ಈಗ ಬೆಂಗಳೂರು ಬುಲ್ಸ್ ಹೇಳ್ತಲ್ಲ 1,70,00,000ಕ್ಕೆ, ಅದಕ್ಕಿಂತ ಇನ್ನು 25,000 ಕೊಟ್ಟರೆ ತೆಲುಗು ಟೈಟನ್ಸ್ ಅವರೇ ಅವ್ರ ಜೊತೆಗೆ ಇಟ್ಕೊತಾರೆ. ಫ್ರೆಂಡ್ ಎಲ್ಲ ಪವನ್ ಶರಾವತ್ ಜಸ್ಟ್ ಮಿಸ್ ಆಗಿದ್ರು. ಜಸ್ಟ್ ಏನಪ್ಪ ಅಂದರೆ ಫೈಟ್ ನೋಡಿತ್ತು, ಕೊನೆ ತನಕ ಕೂಡ ಫೈಟ್ ನೋಡಿದ್ರು, ಆದರೂ ಕೂಡ ಜಸ್ಟ್ ಮಿಸ್ ಆದರು ಪವನ್ ಶರಾವತ್. ಅವರು ಬೆಂಗಳೂರಲ್ಲಿ ಇದ್ದಾಗ ಯಾವ ರೀತಿ ಪಾಯಿಂಟ್ ತರೋರು, ಪ್ರತಿ ಸಲಕ್ಕೂ ಕೂಡ ಮಿಸ್ಸೇ ಇಲ್ಲ. ಆ ರೀತಿ ಪ್ರತಿಯೊಂದು ರೈಡಲ್ಲಿ ಕೂಡ ಪಾಯಿಂಟ್ ಆಗ್ತಿದ್ರು. ಅದೇ ಜಸ್ಟ್ 2024 ಒಂದು ಪ್ರೋ ಕಬಡ್ಡಿ ಲೀಗ್ 11ನೇ ಸೀಸನ್ನಲ್ಲಿ ಅದು ಕೂಡ ಬೆಂಗಳೂರು ತೊಗೊಳಕ್ಕಾಗಲಿಲ್ಲ, ಜಸ್ಟ್ ಮಿಸ್ ಆಗಿದ್ದಾರೆ. ನಾನು ಕೂಡ ಅಂದ್ಕೊಂಡಿದ್ದೆ ಪವನ್ ಶರಾವತ್ ಬೆಂಗಳೂರಿಗೆ ಬಂದರೆ ಇನ್ನೂ ಕೂಡ ಚೆನ್ನಾಗಿರ್ತೈತೆ ಅಂತ. ಜಸ್ಟ್ ಮಿಸ್ ಆಗಿದ್ರೆ ಏನು ಮಾಡೋಕ್ಕೆ ಬರಲ್ಲ. ಫ್ರೆಂಡ್ ನಿಮ್ಗೆ ಏನಿಸ್ತಂತ ತೆಲುಗು ಟೈಟನ್ಸ್ಗೆ ಹೋಗಿದ್ದಕ್ಕೆ ಪವನ್ ಶರಾವತ್ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್ ಫ್ರೆಂಡ್.